ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶು ಆಚಾರ್ಯ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಯಾವ ರೆಸಿಪಿನ ಟ್ರೈ ಮಾಡ್ತೀನಿ ಅನ್ನೋದನ್ನು ನೀವು ಥಂಬ್ನೇಲಲ್ಲಿ ನೋಡ್ಕೊಂಡು ಬಂದಿರ್ತೀರ. ಇದನ್ನು ಹೋಟೆಲ್ಗಿಂತಲೂ ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು, ಯಾವುದೇ ಹೆಚ್ಚು ಖರ್ಚಿಲ್ದೇ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ಒಂದು 4 ಬಾಳೆಹಣ್ಣನ್ನು ನಾನು ತೊಗೊಂಡಿದ್ದೀನಿ. ನೀವು ಯಾವ ಬಾಳೆಹಣ್ಣು ಬೇಕಾದರೂ ತೊಗೋಬೋದು, ಆದರೆ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, 1/4 ಟೇಬಲ್ ಸ್ಪೂನು ಅರಿಶಿಣ, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಸೋಡಾ, ಆಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆ, ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲೊಂದು 1/4 kg ಬೆಲ್ಲನ ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಸ್ವೀಟು ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಆಮೇಲೆ ಅದನ್ನು ಬೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ. ಮತ್ತು ನೀರನ್ನು ಆ್ಯಡ್ ಮಾಡಬೇಕಾಗಿಲ್ಲ. ನಾವು ಬಾಳೆಹಣ್ಣು ಮತ್ತು ಬೆಲ್ಲ ಮಿಕ್ಸ್ ಮಾಡಿದಾಗ ಈ ರೀತಿ ನೀರು ಬಿಟ್ಕೊಬಿಡುತ್ತೆ. ಆಮೇಲೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬೇಕು ಅಂತ ಅಂದರೆ ಒಂದು 3 ಕಪ್ಪು ಗೋಧಿ ಹಿಟ್ಟಿಗೆ ಒಂದು 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾಯಿಲ್ಲ. ಈ ರೀತಿ ನಾನು ರಾತ್ರಿಯೇ ಹಿಟ್ಟು ಕಲಸಿ ನೆನೆ ಹಾಕಿಟ್ಟಿದ್ದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಅದು ಚೆನ್ನಾಗಿ ಇದಾಗಿದೆ. ಆಮೇಲೆ ಸ್ವಲ್ಪ ಜಾಸ್ತಿ ನೀರಿನ ಅಂಶ ಇರೋ ಥರನೇ ಅಂದರೆ 3/4% ಮೆತ್ತಗೆ ಇಟ್ಕೊಂಡು ಇದನ್ನು ಬೆಳಿಗ್ಗೆ ಇದು ಮಾಡ್ಕೋಬೇಕು. ಯಾಕಂದರೆ ಅದು ಬೆಳಿಗ್ಗೆ ಎಷ್ಟೊತ್ತಿಗೆ ತುಂಬಾ ಡ್ರೈ ಬಿಟ್ಟಿರುತ್ತೆ. ಜಾಸ್ತಿ ಹಾರ್ಡಾಗಿ ಕಲಸಿಟ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಏನಾದರೂ ಸ್ವಲ್ಪ ಸ್ಮೂತಾಗಿತ್ತು ಇನ್ನು ಜಾಸ್ತಿನೇ ಅಂತ ಅಂದರೆ ಬೆಲ್ಲ ಗೊತ್ತಾಗಲ್ಲ, ಅದು ನೀರು ಬಿಟ್ಕೊಬಿಡುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ. ಆವಾಗ ಒಂದು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸ್ಮೂತ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಇನ್ನೂ ಜಾಸ್ತಿ ಹಾರ್ಡಾಗಿತ್ತು ಅಂದರೆ ಸ್ವಲ್ಪ ನೀರಿನ ಅಂಶನ ಕೈಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ಇಟ್ಕೋಬೇಕು ಹಿಟ್ಟನ್ನು. ಈ ರೀತಿಯಾಗಿ ಮೀಡಿಯಮ್ ಗಾತ್ರದಲ್ಲಿ ನಾನು ಪೂರಿ ಥರ ಲಟ್ಸ್ಕೊತಾ ಇದ್ದೀನಿ. ಪೂರಿ ಥರ ತುಂಬಾ ತೆಳ್ಳಗೂ ಅಲ್ಲದೆ ಆಮೇಲೆ ಜಾಸ್ತಿ ದಪ್ಪನೂ ಅಲ್ಲದೆ ಮೀಡಿಯಮ್ ಗಾತ್ರದಲ್ಲಿ ನಾನಿಲ್ಲಿ ಲಟ್ಸ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋಸ್ಗಳು ನಿಮಗೆ ಫಸ್ಟು ಬರುತ್ತೆ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಾದರೆ ನನ್ನ ಚಾನಲ್ಲು ಗ್ರೋ ಆಗೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಆಮೇಲೆ ನನಗೂ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ರೆಸಿಪಿಗಳನ್ನು ಟ್ರೈ ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂಗಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆಲ್ರೆಡಿ ತುಂಬಾ ವಿಡಿಯೋಸ್ಗಳನ್ನು ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ತಾನೇ ಇದ್ದೀರಾ. ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಎಲ್ಲ ಚಪಾತಿ ಥರ ಈ ಥರ ಪೂರಿಯ ಗಾತ್ರಕ್ಕೆ ನಾನೇನು ಮಾಡಿದ್ದೀನಿ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಥರ ಒಂದೊಂದೇ ಬನ್ಸನ್ನು ಬಿಟ್ಕೋತಾ ಇದ್ದೀನಿ. ಅದು ನೋಡಿ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಪ್ರೆಸ್ ಮಾಡಿದರೆ ಮಾತ್ರ ಚೆನ್ನಾಗಿ ಬೇಗ ಉಬ್ಕೊಂಡು ಬರುತ್ತೆ. ಪೂರಿ ಆಗಿರ್ಬೋದು, ಈ ಬನ್ಸ್ ಆಗಿರ್ಬೋದು, ಯಾವುದೇ ಆಗಿರಲಿ ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ಮೇಲ್ಗಡೆ ಪ್ರೆಸ್ ಮಾಡ್ತಾ ಇರಬೇಕು. ಪ್ರೆಸ್ ಮಾಡಿದಷ್ಟು ಬೇಗ ಅದೇನು ಮಾಡುತ್ತೆ ಇವನ್ನಾಗಿ ಎಲ್ಲ ಕಡೆನೂ ಉಬ್ಕೊಂಡು ಬರುತ್ತೆ. ನೋಡಿ ಈ ಥರ ಒಂದೊಂದಾಗಿ ನಾನು ಎಣ್ಣೆಲಿ ಹಾಕ್ಕೊಂಡು ಅಂದರೆ ಚಿಕ್ಕ ಬಾಣಲೆ ಇರೋದ್ರಿಂದ ಒಂದೊಂದೇ ಹಾಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಇತ್ತು ಅಂದರೆ ನೀವು 2 ಹಾಕ್ಕೋಬೋದು. ಆದರೆ ಒಂದೊಂದೇ ಹಾಕ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಮತ್ತು ಎಣ್ಣೆನೂ ಸ್ವಲ್ಪ ಕಡಿಮೆನೇ ಖರ್ಚಾಗುತ್ತೆ. ನೋಡಿ ಸಾಫ್ಟಾಗಿರುವಂತಹ ಬಾಳೆಹಣ್ಣಿನ ಬನ್ಸು ರೆಡಿಯಾಗಿದೆ. ಇದು ಹೋಟೆಲ್ಗಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ನೀವೇನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ. ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.